ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ಬಂದು ಕುಕ್ಕಿಂಗ್ ವ್ಲಾಗ್ ಆಗಿರುತ್ತೆ. ಐ ಹೋಪ್ ನೀವೆಲ್ಲ ಎಂಜಾಯ್ ಮಾಡ್ತೀರಾ. ಆ್ಯಂಡ್ ಯಾವ ಒಂದು ಡಿಶ್ ಕುಕ್ ಮಾಡ್ತಾಯಿದ್ದೀವಿ ಅಂತ ನಾವು ಹೇಳಲ್ಲ, ವೀಡಿಯೋದಲ್ಲಿ ನೋಡಿ. ಆ್ಯಂಡ್ ಎಲ್ಲೂ ಸ್ಕಿಪ್ ಮಾಡ್ತೀರ ನೋಡಿ. ಹೆಂಗೆ ಮಾಡೋದು, ಏನು ಇಂಗ್ರೀಡಿಯೆಂಟ್ಸ್ ನಮ್ಮ ಕುಕ್ ಇದ್ದಾನೆ, ರಿವೀಲ್ ಮಾಡ್ತೀನಿ ಆಮೇಲೆ. ಸೊ ಬನ್ನಿ, ಲೆಟ್ಸ್ ಗೆಟ್ ಇಂಟು ದ ವ್ಲಾಗ್. ಸೊ ಆ್ಯಕ್ಚುಲಿ ಬಂದು ನಾವು ನಮ್ಮ ಮನೇಲಿ ಕುಕ್ ಮಾಡ್ತಿಲ್ಲ, ನಿಖಿಲ್ ಅಂತ ನನ್ನ ಫ್ರೆಂಡ್ ಮೇಲೆ ಕುಕ್ ಮಾಡ್ತಿರೋದು. ಸೊ ಅಲ್ಲಿ ಹೋಗ್ಬಿಟ್ಟು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಐಸ್ ಕಟಿಂಗ್ ನಡೀತೈತೆ. ಈಗ ನಮ್ಮ ಅಣ್ಣ ಬಂದವನೆ, ಹೋಗ್ಬಿಟ್ಟು ಕರ್ಕೊಂಬರೋಣ. ಆಚೆ ವೆಯ್ಟ್ ಮಾಡ್ತಾರೆ, ಹೋಗಿ ಕರ್ಕೊಂಬರೋಣ. ಎಲ್ಲ ಎಕ್ವಿಪ್ಮೆಂಟ್ಸ್ ಎಲ್ಲ ತೊಗೊಂಡು ಬಿರಿಯಾನಿಗೆ ಗೈಸ್ ಎಲ್ಲ ಐಟಮ್ ತೊಗೊಂಡು ಬರ್ತಾಯಿದ್ದೀನಿ. ಏನು ಬಿರಿಯಾನಿ ಮಾಡಬೇಕೀಗ ಗೈಸ್. 3 ಗಂಟೆಗೆ ಬರಕ್ಕೆ ಹೇಳಿದ್ರೆ 6 ಗಂಟೆಗೆ ಬಂದವನೆ. ಏನು ಮಾಡಬೇಕು? ಎಲ್ಲಿ ಮಾಡಕ್ ಹೋಗಿ ಇನ್ನೊಂದ್ ಕಡೆ ಎಲ್ಲಿ ಮಾಡ್ತದೆ ನಿಜ ಅಪ್ಪ ಬಿರಿಯಾನಿ, ಇನ್ನೊಂದ್ ಕಡೆ ಎಲ್ಲಿ ಮಾಡ್ತದೆ ಬೆಲ್ಗೆ ಎಲ್ಲೋ ಮಾಡ್ತದೆ ತಾನೆ ಬಿರಿಯಾನಿ. ಆಂಬೂರ್ ಬಿರಿಯಾನಿ ಮಾಡಕ್ ಹೋಗಿದ್ಯಾ ನೀನು? ಆಂಬೂರ್ ಬಿರಿಯಾನಿ, ಮಂದಿ ಬಿರಿಯಾನಿ ಮಾಡಕ್ ಹೋಗಿ ಗೈಸ್. ಆಯ್ತು ಮಾಡಿ, ಇವಾಗ ಇಲ್ಲೂ ಮಂದಿ ಬಿರಿಯಾನಿ ಮಾಡಿ. ಐಟಮ್ಸ್ ಎಲ್ಲ ರೆಡಿ ಆಗ್ತಾ ಇದೆ. ಇವನೇ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ. ಎಲ್ಲ ಶೆಫ್ ಇವನೇ. ಶಾಪಿಂಗ್ ಮಾಡಕ್ಕೆ ನಾನ್ ತಾನೇ ಹೋಗಿದ್ದೆ. ಮತ್ತೆ ಅದು ಲೇಟ್ ಆಗೋದಾ? ಏನ್ ಲೇಟ್ ಆಗೋಗಿದೆ? ಚಿಕನ್ ಅಂಗಡಿಯಲ್ಲಿ ಕ್ಯೂ ಇತ್ತು ಗೈಸ್. ನಾನೇನ್ ಮಾಡ್ಲಿ, ಸಂಡೇ ಇವತ್ತು ಆಬ್ವಿಯಸ್ಲಿ ಕುಯ್ದು ಬಿಡ್ತೀನಿ ನಿನ್ಗೆ. ಮತ್ತೇನೋ ಬೇಕು ನಿನಗೆ, ಏನೋ ಬೇಕು. ಆಲ್ರೆಡಿ ಫಾಸ್ಟ್ ಇದು ಕುಯ್ದು ಆಯ್ತು ನೀನೆ. ನಾನು ಇನ್ನ ಕುಯ್ತೀನಿ ಅಂತ ಹೇಳಿ, ಈರುಳ್ಳಿ ಕುಯ್ತೀನಿ ಅಂತ ಹೇಳಿಲ್ಲ. ಓಕೆ ಗೈಸ್, ನೋ ಅಫೆನ್ಸ್, ನೋ ವೈಲೆನ್ಸ್. ಓಕೆ ಬಬ್ಲು, ಇದು ಯಾವ ಸ್ಟೈಲ್ ಬಿರಿಯಾನಿ? ಬಬ್ಲು ಸ್ಟೈಲ್ ಬಿರಿಯಾನಿ. ಬಬ್ಲು ಸ್ಟೈಲ್. ಅದೇನಾಗುತ್ತೋ, ಬದುಕ್ತೀವಿ ನಾವು ತಿಂದ್ಮೇಲೆ. ಇಲ್ಲ ಗೈಸ್ ಕಾರಣ ಗೈಸ್. ಪಾತ್ರೆ ತೊಳಿತಾ ಇದೀನಿ ನಾನು, ಅವ್ನು ಚಿಕನ್ ತೊಳಿತಾ ಇದ್ದಾನೆ ಶರತ್ತು. ನನ್ನ ಕನ್ಫ್ಯೂಸ್ ಆಗ್ಬಿಡ್ತಾರೆ. ಬಬ್ಲು ಅಂತೀರಾ? ಗೈಸ್ ಬಿರಿಯಾನಿ ಶರತ್ ಕಮ್ ಬಿರಿಯಾನಿ ಅಂತ ಭಾರಿ ಮಿಸ್ಟೇಕ್ हो गया सर. ಶರತ್ ಕಮ್ ಬಬ್ಲು ಈ ಬಿರಿಯಾನಿ ಮೇಕರ್. ಪರವಾಗಿಲ್ಲ ಬಿಡು. ದಿಸ್ ಇಸ್ ದ ಪಾತ್ರೆ ಫಾರ್ ಬಿರಿಯಾನಿ. ಲೆಟ್ಸ್ ಕೀಪ್ ಇಟ್ ಆನ್ ದ ಸ್ಟವ್. ಚಿಕನ್ ತೊಳೆ, ಚಿಕನ್ ಅಲ್ಲಿ ಆಟ ಆಡ್ತಿದ್ದಾನೆ ಗೈಸ್ ಅವನು. ಬ್ಲಡ್ ಟೂಲ್ ಸರಿ. ಇನ್ನು ಕುಯ್ದ್ರೆ ಬರುತ್ತೆ ಬ್ಲಡ್, ಇನ್ನ ಕುಯ್ದ್ರೆ ಎಲ್ಲಿ ಬರುತ್ತೆ ಬ್ಲಡ್? ಕ್ರಿಂಜಿ ಡೈಲಾಗ್ ನಾನು ಹೊಡೆಯಲ್ಲ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಓಕೆ ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ. ಡಸ್ಟ್ಬಿನ್ ಬೇಕಿಲ್ಲ. ಸ್ಟವ್ ಮೇಲಲ್ಲಿ ಬಿರಿಯಾನಿ ಬೇಯ್ತೈತೆ. ಬಿರಿಯಾನಿ ನೋಡು, ಸ್ಮೆಲ್ಲು ಗೊತ್ತಾ? ಅರೋಮ ಮಸ್ತ್ ಆಗೈತೆ. ಅಕ್ಕನೂ ಇದಾರೆ, ನಿಶ್ಚಿತಾನು ಇದಾಳೆ. ಬಿರಿಯಾನಿ ಇನ್ನೇನು ಆಗೋಯ್ತು, ತಿನ್ಬೇಕು ಇವಾಗ. ಬೇಗ ಬನ್ರಿ. ಏನ್ ಬಬ್ಲು, ಚಿಕನ್ ಈ ಕಲರ್ ಐತೆ, ಏನಿದೆ ಅರ್ಶನ ಹಂಗೈತೆ? ಅರ್ಶನ ಅದ್ರಲ್ಲಿರೋ ಕೆಮಿಕಲ್ಸ್ ಎಲ್ಲ ಹೋಗುತ್ತೆ. ಯಾವ ಇವೆಲ್ಲ ಏನ್ ಚಿಕನ್ ಅಲ್ಲಿರೋ ಕೆಮಿಕಲ್ಸಾ? ಕೆಮಿಕಲ್ಸ್ ವಿಟಮಿನ್ಸ್ ಏನೋ ಒಂದು ಇರುತ್ತೆ, ಅದು ಹೋಗುತ್ತೆ. ಗೈಸ್ ನಾವಿವಾಗ ಶಾಪಿಂಗ್ ಮಾಡಕ್ ಮತ್ತೆ ಹೋಗ್ತಾ ಇದೀವಿ. ಐಟಮ್ ಎಲ್ಲ ತಗೊಂಡ್ಬಂದಿದ್ವಿ. ಮತ್ತೆ ಏನ್ ಮಾಡ್ತಾ ಇದ್ದೀನಿ, ಇದು ಮೊಸರು ಮತ್ತೆ ನಿಂಬೆಹಣ್ಣು ಮರ್ತೋಗಿದ್ದೀವಿ. ಸೊ ಇವಾಗ ಮತ್ತೆ ಮೊಸರು ತಗೊಂಬರಕ್ ಹೋಗ್ತಾ ಇದೀವಿ. ಐಟಮ್ಸಾ ಈ ಗಾಡಿಯಲ್ಲಿ ಕೇಳ್ಸಲ್ವೋ? ಚಕ್ಕೆ ತಂದಿದ್ಯಾ? ಚಿಲ್ಲಿ ಪೌಡ್ರ್, ಚಕ್ಕೆ ತಂದಿದ್ದೀನಿ. ತಂದಿದ್ದೀನಿ. 1/2 ಲೀಟರ್ ಕಾರ್ಡ್ ತಂದಿಲ್ಲ. ಚಿಕನ್ ತಂದಿದ್ಯಾ? ಅಷ್ಟೇ. ಪೇಸ್ಟ್ ತಂದಿದ್ಯಾ? ಪಲಾವ್ ನಿಂಬೆಹಣ್ಣು ಇವಾಗ ಹೋಗಿ ತಗೊಂಬರೋಣ ಗೈಸ್. ಓಕೆ ಫುಲ್ ಈರುಳ್ಳಿ ಮಾತ್ರ ಹಾಕು. ಅದೇನೋ ಈರುಳ್ಳಿ ಮಾತ್ರ. ಪಲಾವ್ ಐಟಮ್ ಗೈಸ್ ಫಸ್ಟ್ ಈರುಳ್ಳಿ ಹಾಕ್ಬೇಕು. ಹಾಕಿದ್ದೀನಿ, ನನಗೂ ಗೊತ್ತಿಲ್ಲ, ಹೇಳ್ತಾವೆ, ನಾನು ಹೇಳ್ತಾ ಇದ್ದೀನಿ. ಕಮ್ಮಿ ಹಾಕ್ತೀಯಾ? ಫುಲ್ ಲೋಲ್ ಐತು. ಫುಲ್ ಓದಿಲ್ಲ. ಸ್ಟವ್ ಅಲ್ಲಿ ಇರೋದೇ ಅಷ್ಟೇ ಮಾಡೋದು, ಅದಕ್ಕಿಂತಲೂ ನಾನು ಹೆಂಗೋ ಮಾಡಲಿ. ಏನಿದು ಏನಂತಾರೆ ಇದನ್ನ? ಲವಂಗನ? ಏಲಕ್ಕಿ ಅಂತ. ಎರಡು ಮೇಲ್ ಲವಂಗ ಹಾಕ್ತಾ ಇದೀನಿ. ಇದಕ್ಕೆ ಕಟ್ ಮಾಡೋದು ಬಿಡು, ಇನ್ನೊಂದು ಹಾಕು. ಚಕ್ಕೆ ಗಮ್ಮನ್ಲಿ ಸಾಕು. ಅರ್ಧ ಹಾಕ್ತೀನಿ. ಬಿರಿಯಾನಿ ಕಟ್ ಮಾಡಾಕದನ್ನ. ಮಹೇಂದ್ರ ಬಾಹುಬಲಿ
ಮಹೇಂದ್ರ ಬಾಹುಬಲಿ. ಇವಾಗ ನಾನು ಎಣ್ಣೆ 1 kg 200 ml 1 kg 200 ml ಅಂದ್ರೆ ಇವಾಗ ನಾವು 2 kg ಮಾಡ್ತಾ ಇದೀವಿ. ಸೊ 400 ml ತಾನೆ. ಓಕೆ, ಫಸ್ಟ್ ಈರುಳ್ಳಿ ಹಾಕ್ಬೇಕು, ಆಮೇಲೆ ಲವಂಗ ಹಾಕ್ಬೇಕು, ಚಕ್ಕೆ ಹಾಕಿ, ಆಮೇಲೆ ಇದು ಪಲಾವ್ ಎಲೆ ಹಾಕಿ, ಆಮೇಲೆ ಎಣ್ಣೆ ಹಾಕ್ಬೇಕು. ಆಕ್ಚುಲಿ ಫಸ್ಟ್ ಎಣ್ಣೆ ಹಾಕ್ಬೇಕು. ಇವನ್ನೇನೋ ಡಿಫ್ರೆಂಟ್ ಆಗಿ ಮಾಡ್ಬೋದು. ಅದೇನಕ್ಕಂದ್ರೆ ಎಣ್ಣೆ ಕಾದ್ಮೇಲೆ ಈರುಳ್ಳಿ ಹಾಕಿದ್ರೆ ಚಿಟಪಟ ಅನ್ನುತ್ತಲ್ಲ. ಚಿಟಪಟ ವಿತ್ ಆಕ್ಷನ್ ಮಾಡೋಣ. ಚಿಟಪಟ 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 ಅಲ್ಟಿ. ಸಾಕು. ಇದು ಏನಿದು ಇಲಾಚಿ, ಏಲಕ್ಕಿ. ಸಾಕು ಒಂದೇ. ಇದು 2 ಸಪರೇಟ್ ಮಾಡೋಣ. ಇದು 2 ಮೆತ್ಕೊಂಡ್ಬಿಡುತ್ತೆ. ಬಿಡು, ಒಂದಾಗಿರೋರ್ನ ಯಾಕೆ ಕಿಚ್ತೀಯಾ? मैं जानता हूं आपको कितनी दिक्कतें आई है. ಶೋ ಲೇಜಿ ಚಿಕನ್ ಏನು ಮಾಡ್ತಾ ಇಲ್ಲ ತಾನೆ? ಗೈಸ್, ಇನ್ನೊಂದು ಡಿಶ್ ಮಾಡೋಣ. ನಾನು ಏನ್ ಗೊತ್ತಾ, ಗೈಸ್, ದಿಸ್ ಇಸ್ ನಿಶು, ನನ್ನ ಫ್ರೆಂಡ್ ನಿಖಿಲ್ ಅವ್ರ ತಂಗಿ. ಎಲ್ಲಾರ್ಗೂ ತಂಗಿ. ನಮ್ಮೆಲ್ಲರಿಗೂ ತಂಗಿ ಇದೆ. ದೇವ್ರ ಕೊಟ್ಟ ತಂಗಿ. ದೇವರು ಕೊಟ್ಟ ತಂಗಿ. ಹಾ, ಬಿರಿಯಾನಿ ಮೇಕಿಂಗ್ ಅಲ್ಲಿ ಇದೀವಿ. ಯಾರು ಅವ್ರು ಬರ್ತಾರೆ ಬಿಡ. ಗೈಸ್, ಅವ್ರಿಗೆ 2 ಅವರಿಂದ ವೇಟ್ ಮಾಡ್ತಾ ಇರೋದು, ಇನ್ನೂ ಬಂದಿಲ್ಲ. ಬಂದ್ರೆ ಅವ್ರಿಗೆ ಐತೆ ಅವಾಗಲೇ ತೋರ್ಸನಲ್ಲ ಟೂಲ್ಸು ಕುಯ್ದು ಬಿಡದೆ ಅಷ್ಟೇ. ಈಗ ಚಿಕನ್ ಕಮ್ಮಿ ಒಲೆನೇ ಆಯ್ತು, ಇನ್ನ ಗೋಲ್ಡನ್ ಫ್ರೈ ಆಗ್ತಾನೆ ಇಲ್ಲ, ಸಿಲ್ವರ್ ಫ್ರೈ ಆಗೈತೆ ಅಷ್ಟೇ. अच्छा ठीक है. ವ್ಲಾಗ್ ಮತ್ತೆ ಸ್ಟಾರ್ಟ್ ಮಾಡಿದೀವಿ. ಏನೋ ತುಂಬಾ ದಿನದಿಂದ ಎಲ್ಲರೂ ಕೇಳ್ತಾ ಇದ್ರು ಡೈಲಿ ವ್ಲಾಗ್ ಬರ್ಬೇಕಪ್ಪ. ಡೈಲಿ ವ್ಲಾಗ್ 9 to 5 ಜಾಬ್ ಮಾಡ್ಕೊಂಡು ಎಲ್ಲಿ ಸ್ವಲ್ಪ ನೋಡೋಣ, ಟೈಮ್ ಸಿಕ್ಕಾಗ ಗ್ಯಾಪ್ ಅಲ್ಲಿ. ವೀಕೆಂಡ್ ವೀಕೆಂಡ್ ಬ್ಲಾಗ್ ಐ ಕ್ಯಾನ್ ಅಶ್ಯೂರ್ ಯು, ವೀಕೆಂಡ್ ಬ್ಲಾಗ್ಸ್ ಗ್ಯಾರಂಟಿ. ಓಕೆ, ಈ ಮಾತನ್ನೆಲ್ಲರೂ ರೆಕಾರ್ಡಿಂಗ್ ಅಲ್ಲ, ವ್ಲಾಗೇ ಮಾಡ್ತಾ ಇದ್ದೀನಿ. ಅದೇ ಹೇಳ್ತೀನಿ, ನನ್ಗೆ ಇನ್ನ ಮೋಟಿವೇಟ್ ಮಾಡ್ಬೇಕಂದ್ರೆ ಸಬ್ಸ್ಕ್ರೈಬರ್ಸ್ ಬಂದು ಲೈಕ್ಸ್, ಕಮೆಂಟ್, ನಾನು ಎಲ್ಲರಿಗೂ ಶೇರ್ ಮಾಡಿ. ದಟ್ಸ್ ವಾಟ್, ಸಬ್ಸ್ಕ್ರೈಬ್, ಶೇರ್, ಲೈಕ್ ಮಾಡಿದ್ರೆ ಮಾಡಿ, share ಡೆಫಿನೆಟ್ಲಿ ಮಾಡಿ, comment ಮಾಡಿ. we will also get motivated and we'll also feel like ಮಾಡೋದಕ್ಕಿಂತ ಜಾಸ್ತಿ ಹೇಳ್ಬೇಕಂದ್ರೆ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ. ಆಮೂರ್ ಬಿರಿಯಾನಿ ಸೇಮ್ ಟು ಸೇಮ್ ಟೇಸ್ಟ್ ಇರುತ್ತೋ? ಗ್ಯಾಸ್ಟ್ರಿಕ್ ಬಿರಿಯಾನಿ ಜಗತ್ತಲ್ಲೇ ಫಸ್ಟ್ ಟೈಮ್ ಕೇಳ್ತಾ ಇದೀನಿ. ಗ್ಯಾಸ್ಟ್ರಿಕ್ ಬಿರಿಯಾನಿ ಯಾರ ಹೆಸರಿಟ್ಟಿದ್ದು? ನೀನಾ ಗ್ಯಾಸ್ಟ್ರಿಕ್ ಬಿರಿಯಾನಿ ಅಂತ? ಆಮೂರ್ ಬಿರಿಯಾನಿ ಬೇಸಿಕಲಿ ಮಸಾಲಾ ಜಾಸ್ತಿ ಇರುತ್ತೆ. ಯಾ ಅದಕ್ಕೆ ತಿಂದಾದ್ಮೇಲೆ ನಿಮ್ ಹೆಂಗಿರುತ್ತೆ, ಹಿಂಗ್ ಬರುತ್ತೆ ಅಂತ ಒಂಥರ ಉರಿಯಲ್ವಾ? ಯಾವುದು ಇಲ್ಲಪ್ಪ. ನಿನ್ ಗಟ್ಟೆ ಅಂತ ನಿಂಗೆ ಚೆನ್ನಾಗಿಲ್ಲ ಅಂದ್ರೆ ಎಲ್ಲ ಬರುತ್ತೆ, ನಿಂಗೆ ಚೆನ್ನಾಗಿದ್ರೆ ಯಾವ್ದು ಬರಲ್ಲ. ಏನ್ ಬಿರಿಯಾನಿ ಇದು? ಗ್ಯಾಸ್ಟ್ರಿಕ್ ಬಿರಿಯಾನಿ. ಗೈಸ್, ಸಪ್ರೇಟ್ ಆಗಿ ಅಕ್ಕಿ ಬೇಯಿಸ್ಕೊಳಕ್ಕೆ ನೀರು, ನೀರಲ್ಲಿ ಕೊತ್ತಂಬರಿ ಸೊಪ್ಪು, ಮಿಂಟು, ಏನದು ಪಲಾವ್ ಎಲೆ, ಒಂದು ಲವಂಗ, ಆಮೇಲೆ ಚಕ್ಕೆ, ಒಂದಷ್ಟು ಲವಂಗ, ಪುದೀನ ಇದಿಷ್ಟು ಹಾಕಿ. ಗೈಸ್, ನನ್ಗೆ ಏನಾದ್ರು ಹೆಚ್ಚು ಕಮ್ಮಿ ಅಂದ್ರೆ ಇವನೇ ಕಾರಣ. ಇವಾಗ ಅಷ್ಟೇ ನೋಡಿ, ಇವಾಗ ಹೇಳ್ತಾನೆ ಏನಾದ್ರು ಆದ್ರೆ ಅಂತ ಅವ್ನಿಗೆ ಗ್ಯಾರಂಟಿ ಇಲ್ಲ. ಮಾಡ್ತಾರೆ ಬಿರಿಯಾನಿ ತಿಂತಾರಪ್ಪ ನಮ್ಮ ಮನೆ, ನನಗೆ ಚಿಕನ್ ಮಾಡೋರೆ ಮನೆ ಚಿಕನ್ ನೋಡಿ ಗೈಸ್, ಯಾವ್ದು ಗ್ಯಾಸ್ಟ್ರಿಕ್ ಬಿರಿಯಾನಿ, ಸ್ಪೆಷಲ್ ಗ್ಯಾಸ್ಟ್ರಿಕ್ ಬಿರಿಯಾನಿ ಅಂತೆ. ಜಗತ್ತಲ್ಲೇ ಫಸ್ಟ್ ಟೈಮ್ ಕೇಳ್ತಾ ಇದೀನಿ. ಈ ಗ್ಯಾಸ್ಟ್ರಿಕ್ ಬಿರಿಯಾನಿ ತಿಂದು ನನ್ಗೆ ಏನಾಗುತ್ತೋ ಗೊತ್ತಿಲ್ಲ. ಗೈಸ್, ನೆಕ್ಸ್ಟು ಟೊಮ್ಯಾಟೊ ಹಾಕೋಣ. ಸಾಕಾ? ಇಷ್ಟು ದೊಡ್ಡದು ಸಾಕು. ಅದು ಸಲಾಡ ಮಾಡ್ತಾ ಇದ್ಯಾ? ಬಿರಿಯಾನಿ ತಾನೇ ಮಾಡ್ತಾ ಇದ್ಯಾ? ಪೇಸ್ಟ್ ಆಗುತ್ತೆ, ಅದು ಪೇಸ್ಟ್ ಆಗುತ್ತಾ? ಏನ್ ಅಲ್ಲೂ ಜಕ? ಲೆಮನ್, ನಿಂಬೆಹಣ್ಣು, ವುಮೆನ್ ಅಲ್ಲ, ನಿಂಬೆಹಣ್ಣು, ಲೆಮನ್. ಲೆಮನ್ ನಾವು ಬಂತು, ಉಪ್ಪು ಬಂತು. ಸಾರಿ.
ಉಪ್ಪು ಬಂತು, ತುಪ್ಪನೂ ಬಂತು. ಏನಿಲ್ಲ, ಲವಂಗ ಹಾಕೋದು ಮಾಡ್ತೋದೆ. ಸಾರಿ, ಏಲಕ್ಕಿ ಹಾಕೋದು ಮಾಡ್ತೋದೆ. ಲವಂಗಗೂ ಏಲಕ್ಕಿಗೆ ಕನ್ಫ್ಯೂಷನ್ ನನ್ಗೂ ಯಾವಾಗಲೂ. ಹಾಕ್ಬೇಕು 3 ಬೆಳ್ಳು. ಅಂದರೆ 1 kgಗೆ 1 ಬೆರಳಷ್ಟು, 2 kgಗೆ 2 ಬೆರಳಷ್ಟು. ಸಾಕು, ಪರವಾಗಿಲ್ಲ. ಬೇಡ, ಸಾಕು. ಓಕೆ, ಉಪ್ಪು ಬಂತು, ಕಲ್ಲುಪ್ಪು ಹಾಕಾಯ್ತು ಗೈಸ್. ಅದೇನೋ 3 ಬೆರಳು 1 kgಗೆ, ಇನ್ನೊಂದು 3 ಬೆರಳು ಇನ್ನೊಂದು kgಗೆ, 2 kgಗೆ 6 ಬೆರಳು. ಆಮೇಲೆ ರಸ ಚೆನ್ನಾಗಿ ಬಂತು, ನಿಂಬೆಹಣ್ಣು ಹಾಕಿದ್ದೀವಿ. ಇವಾಗ ಕಲಿಸ್ಬೇಕು ಇನ್ನೊಂದು ರೌಂಡು. ಸ್ವಲ್ಪ ಜೋರಾಗಿ ಇದೆಲ್ಲ ಸ್ವಲ್ಪ ಜೋರಾಗಿ ಎಲ್ಲ ಹಾಕಿ ಕಲಿಸಿದ ಮೇಲೆ ಈ ರೀತಿ ಇರುತ್ತೆ ನೋಡೋಕ್ಕೆ. ನಾನೇ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ, ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಇದು ಆಕ್ಚುಲಿ ಬಟ್ ದೆನ್ ಏನೋ ಐ ಆಮ್ ಜಸ್ಟ್ ಅ ಹೆಲ್ಪರ್. ಒಂದಷ್ಟು ನಿಂಬೆಹಣ್ಣಲ್ಲ, ಏನಿದು ಮೆಣಸಿನಕಾಯಿ ಕಾಯಿ ಮೆಣಸಿನ್ಕಾಯಿ ಹಾಕಬೇಕು. ಹಾಕಾದ್ಮೇಲೆ ಇಲ್ಲಿ ಹಾಕು. ಎಷ್ಟು ಚೆನ್ನಾಗಿದೆ ನೋಡು, ನೋಡೋದಕ್ಕೆ ಸಾಕು. ಇವಾಗ ಕಲಸು. ಪೊಂಗಲ್ ಮಾಡ್ತಲ್ಲ ನಾವಿಲ್ಲಿ, ಜಾಸ್ತಿ ಹಾಕಿದ್ರೆ ಆಮೇಲೆ ಮೊಸರನ್ನ ಹಾಕ್ಬಿಡುತ್ತೆ. 3 ml ಉಳಿಸ್ಕೊಬೇಕು. ಏನಕ್ಕೆ ಹೇಳು? ಆಮೇಲೆ ಮಜ್ಜಿಗೆ ಮಾಡ್ಕೊಂಡು ಕುಡಿಯೋಕ್ಕೆ ಜೀರ್ಣ ಆಗಿದೆ. ಯಾಕಂದ್ರೆ ಗ್ಯಾಸ್ಟ್ರಿಕ್ ಬಿರಿಯಾನಿ ತಿನ್ಮೇಲೆ ಬೇಕಾಗುತ್ತೆ ಅಂತ. ಕೆಲಸ ಮಾಡುವವರು ಕುಲದಲ್ಲಿ ರೈತ. ಕೊತ್ತಂಬರಿ ಮತ್ತೆ ಪುದೀನ ಒಂದು 2 ಇಡಿ ಎಷ್ಟು ಹಾಕಿದ್ರೆ ಸಾಕು. ಇಡಿ 2 ಇಡಿ. ಅದನ್ನೇನು ಉಳಿಸ್ತೀಯ, ಅದಕ್ಕೆ ಹಾಕ್ಬಿಡು ರೈಸ್ಗೆ. ಒಂದೊಂದೇ ಹಾಕ್ಬೇಕಂತ ಇವ್ರು ಹೇಳಿದ್ದು. ಅದಕ್ಕೆ ಕುತ್ಕೋತಾ ಇಲ್ಲ, ಒಂದ್ ನಿಮಿಷ ಇರಿ. ಕೈ ಬಿಸಿ. ಸಾಕು. ಇಲ್ಲ ವುಮನ್ ವುಮೆನ್ ಅದಲ್ಲ ವುಮನ್ ಹಂಗೆ ಬೇರೆದು. ಮಕ್ಕಳೇ ಸ್ಟ್ರಾಂಗ್ ಗುರು. ಕೈ ಸ್ಲಿಪ್ಪರ್. ನಾನು ನಂದಿನಿ, ಬೆಂಗಳೂರಿಗೆ ಬಂದೀನಿ, ಬಿರಿಯಾನಿ ಮಾಡ್ತಿದ್ದೀನಿ. ಚೆನ್ನಾಗಿದೆ ಇದು ಪಾತ್ರೆ ಹಿಡಿಯಕ್ಕೆ. ಏನ್ ಮಾಡಿದೀವಿ ಇವಾಗ? ದಮ್ ಕಟ್ಟಿದ್ದೀನಿ. ದಮ್ ಕಟ್ಟಿದೀವಿ. ಬೇರೆ ಕ್ಲಿಕ್ ಮಾಡಿ ಕಳಿಸ್ತೀನಿ ನಾನು. ಏನ್ ಬೇಕಾ? ಅದು ಹಾಕಿ ನಾವು ಇರಿಸ್ಕೊಂಡ್ಬೇಕು. ಅದು ನಾನು ಹೇಳಿದ್ದು. ಅಯ್ಯೋ ಹೊಟ್ಟೆ ಹೋಗುತ್ತೆ, ಕಣ್ಣಿಗೆ ಹಾಕ್ಬಿಟ್ಟು ಒಂದು ಇವಲ್ಲ ಯಾಕೆ ಇವಲ್ಲ ಎಲ್ಲ ಕಟ್ ಮಾಡ್ಬಿಟ್ಟು ಜಾಸ್ತಿ ಹಾಕು. ಕಣ್ಣಿಗೆ 10 ಪೀಸ್. ಅಲ್ಟಿ ಸಾಕಾಗಿದೆ. ನಿಜ. ಏನೋ ಮಾಡಲು ಹೋಗಿ ಸಖತ್ತಾಗಿ ಮಾಡಿದೆ ನೀನು. ತಿಂದ್ರಿ, ಸಾಕಾದಾಯ್ತು ಟೇಸ್ಟ್. ಆಲ್ ಅಪ್ರಿಶಿಯೇಟ್ ಟು ದ ಗ್ಯಾಸ್ಟ್ರಿಕ್ ಬಿರಿಯಾನಿ ಶೆಫ್ ಬಬ್ಲುಗೆ. ಎಲ್ಲರೂ ಅಪ್ರಿಶಿಯೇಟ್ ಮಾಡೋಣ. ಅಂಡ್ ಎಲ್ಲಾರ್ದು ಆನೆಸ್ಟ್ ರಿವ್ಯೂ ಕೇಳೋಣ. ಬಿರಿಯಾನಿ ಹೇಗಿತ್ತು ಪವನ್? ಸೂಪರ್ ಆಗಿತ್ತು. ಆಕ್ಚುಲಿ ಇದು ಬಂದ್ಬಿಟ್ಟು ಹೈದರಾಬಾದಿ ಬಿರಿಯಾನಿ ಸ್ಟೈಲ್ ಅಲ್ಲಿ ಇತ್ತು. ಬಿರಿಯಾನಿ ಸ್ಟೈಲ್ ಅಲ್ಲಿ ಇತ್ತು. ನಾವು ಎಕ್ಸ್ಪೆಕ್ಟ್ ಮಾಡಿದ್ಕಿನ ಇನ್ನೂ ಒಂದ್ ರೇಂಜಿಗೆ ಮಸ್ತಾಗೆ ಮಾಡಿದ್ದಾರೆ. ನೆಕ್ಸ್ಟ್ ಟೈಮ್ ಸ್ವಲ್ಪ ಮಸಾಲ ಇನ್ನೂ ಜಾಸ್ತಿ ಫುಲ್ ಶೈ ಆಗ್ತಾರೆ. ಓಕೆ, ಥ್ಯಾಂಕ್ ಯು. ಆಮೇಲೆ ನಿಶು ಯು ಆನೆಸ್ಟ್ ರಿವ್ಯೂ ಅಬೌಟ್ ಬಿರಿಯಾನಿ. ಒಂದೇ ವರ್ಡ್ ಅಲ್ಟಿ. ನಿಮ್ದು ಚೆನ್ನಾಗಿತ್ತು, ಟೇಸ್ಟಿ ಆಗಿತ್ತು. ಓಕೆ, ಮಸಾಲ ನಾನು ಅಷ್ಟೇ ಸಾಕಾಗಿತ್ತು ಬಿರಿಯಾನಿ. Shut up. ಡಿಂಟ್ ಎಕ್ಸ್ಪೆಕ್ಟ್.
ಸಕ್ಕದಾಗಿ ಬಂದಿತ್ತು ಹೌದು. ಅಂಡ್ ನೀವು ಇನ್ನೊಂದ್ ಮದ್ವೆ ಸ್ವಲ್ಪ ಮಸಾಲೆ ಕೇಳ್ರಪ್ಪ. ಮಸಾಲೆ ಒಂದ್ ಸ್ವಲ್ಪ ಜಾಸ್ತಿ ಬೇಕಿತ್ತು ಅಷ್ಟೇ ಇವ್ರು ಬಟ್ ಮದುವೆ ಆಗೋದು ಚೆನ್ನಾಗಿತ್ತು ತುಂಬಾ ಲಕ್ಕಿ. ಹಾ ಅದಂತೂ ನಿಜ ಅಂಡ್ ಏನ್ ಕೇಳೋದು ಮಾಡಿದ್ದೆ ಅವನೇನ್ ರಿವ್ಯೂ ಕೇಳೋದು ಯಾ ಸೊ ವಿಡಿಯೋ ಇಷ್ಟ ಆಗಿದ್ರೆ ಡೆಫಿನೆಟ್ಲಿ ಲೈಕ್ ಮಾಡಿ ಅಂಡ್ ಇಷ್ಟ ಆಗಿಲ್ಲ ಅಂತಂದ್ರೆ ಆನೆಸ್ಟ್ ಆಗಿ ಡಿಸ್ಲೈಕ್ ಮಾಡಿ ಸೊ ನಿಮ್ಮ ಆನೆಸ್ಟ್ ರಿವ್ಯೂ ಬೇಕು ಅಂಡ್ ನಿಮ್ಮ ಸಪೋರ್ಟ್ ಬೇಕು ಏನಾದರೂ ಲೈಕ್ ಕರೆಕ್ಷನ್ಸ್ ಇದ್ರೆ ನಿಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾವು ಅದನ್ನ ಕರೆಕ್ಟ್ ಮಾಡ್ಕೋತೀವಿ ಕಮೆಂಟ್ ಸೆಕ್ಷನ್ ಅಲ್ಲೆಲ್ಲ ತಿಳಿಸ್ರಿ ಏನ್ ನೆಕ್ಸ್ಟ್ ವಿಡಿಯೋ ಯಾವ ತರ ಮಾಡಬೇಕು ಎಲ್ಲ ಅಂತ ನಮ್ಗೆ ಇನ್ಫಾರ್ಮೇಶನ್ ಆಗಲಿ ಏನಾದ್ರೂ ಒಂದು ಕೊಡಿ ಕಮೆಂಟ್ ಸೆಕ್ಷನ್ ಅಲ್ಲಿ. ಲಾಸ್ಟಿಗೆ ಒಂದು ಕಮೆಂಟ್ ಮಾಡಿ. ಶೇರ್ ಮಾಡಿ. ಸಹಿ ಆಗ್ತೈತಾ? ಶೈ ಆಗ್ತಾ ಇದೆ ಅಂತ ಅವ್ರಿಗೆ ಅದು ಶೈಗೆ ಸಬ್ಸ್ಕ್ರೈಬ್ ಮಾಡಿ ಶೈಗೆ subscribe ಓಕೆ ಮಾಡಿ. until then take care bye bye Bye. see you in the next vlog bye guys